ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತೊಂದು ಪಕ್ಕಾ ಡಾಬಾ ಸ್ಟೈಲ್ನಲ್ಲಿ ಆಲೂ ಮಟರ್ ಸಬ್ಜಿ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಎಸ್ಪೆಷಲಿ ಪೂರಿಗಳ ಜೊತೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಮತ್ತು ಚಪಾತಿ ಜೊತೆ, ನಾನ್, ಕುಲ್ಚಾ ಎಲ್ಲ ಜೊತೆನೂ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಮತ್ತು ಈವನ್ ರೈಸ್ ಜೊತೆನಲ್ಲೂ ಕೂಡ ತಿನ್ನಬಹುದು ವೀಕ್ಷಕರೇ. ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಮಾಡಿ ವೀಕ್ಷಕರೇ. ಬನ್ನಿ, ಈಗ ನಾನು ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ ಒಂದೇ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೋಡಿ, ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇಷ್ಟಿಷ್ಟು ದಪ್ಪ. ಇದನ್ನು ನಾನಿವಾಗ ಎಣ್ಣೆನಲ್ಲಿ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ತಾ ಹೋಗ್ತೀನಿ. ಇಲ್ಲಿ ಫ್ರೈ ಮಾಡುವಾಗನೂ ಕೂಡ ಆದಷ್ಟು ಕೂಡ ಕಡಿಮೆ ಊರಿನಲ್ಲೇ ಫ್ರೈ ಮಾಡಿ, ಇಲ್ಲ ಅಂತ ಅಂದರೆ ಅದೆಲ್ಲ ಫುಲ್ಲು ಪ್ಯಾನ್ಗೆ ಸ್ಟಿಕ್ ಆಗಿಬಿಡತ್ತೆ, ಕಚ್ಕೊಂಡ್ಬಿಡತ್ತೆ. ಆಮೇಲೆ ಬೇಗನೆ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಕೂಡ ಕಡಿಮೆ ಫ್ಲೇಮ್ನಲ್ಲೇನೆ ಇದಿಷ್ಟನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಇವಾಗ ಫ್ರೈ ಆಗ್ತಾ ಇದೆ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಾದ ನಂತರ ಇದನ್ನು ಎಣ್ಣೆ ಎಲ್ಲ ತೆಗೆದುಬಿಟ್ಟು ಇವಾಗ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊತೀನಿ. ಇವಾಗ ತೋರಿಸ್ತೀನಿ ನಾನು ಎಷ್ಟು ಫ್ರೈ ಮಾಡಬೇಕು ಅಂತೇಳ್ಬಿಟ್ಟು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ. ಇಷ್ಟಾದರೆ ಸಾಕು ವೀಕ್ಷಕರೇ. ಇಷ್ಟು ಆದ ನಂತರ ಇದನ್ನು ಒಂದು ಪ್ಲೇಟಿಗೆ ನಾನು ಇಟ್ಕೊತೀನಿ. ಈ ಥರ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಎತ್ಕೊಳ್ಳೋದ್ರಿಂದ ಆಲೂಗೆಡ್ಡೆನ ಅದು ತಿನ್ನುವಾಗ ತುಂಬ ಕ್ರಿಸ್ಪಿಯಾಗಿ ಆಮೇಲೆ ಟೇಸ್ಟಿಯಾಗಿ ಆಗುತ್ತೆ ವೀಕ್ಷಕರೇ. ತುಂಬ ಅದ್ರದ್ದು ರುಚಿನೇ ಬೇರೆ ಥರ ಇರುತ್ತೆ. ಹಾಗಾಗಿನೇ ಡಾಬಾದವರೆಲ್ಲ ಇದನ್ನು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರ್ತಾರೆ. ಈಗ ನೋಡಿ, ನಾನು ಇದಕ್ಕೆ ಒಂದು ಸ್ಪೂನಷ್ಟು ನಾನು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ತುಪ್ಪ ನಿಮಗೆ ತುಪ್ಪ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಎಣ್ಣೆನಲ್ಲೇ ಮಾಡ್ಕೊಳ್ಳಿ. ನಾನಿಲ್ಲಿ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಸ್ವಲ್ಪ ಬಿಸಿಯಾಗಿದೆ. ಬಿಸಿ ಆದ ನಂತರ ಅದಕ್ಕೆ ನಾನೀಗ ಮಸಾಲೆಗಳು ಹಾಕ್ತಾ ಹೋಗ್ತೀನಿ. ಒಂದೇ ಒಂದು ಮಸಾಲೆ ಎಲೆ ಹಾಕಿದ್ದೀನಿ, 2 ಏಲಕ್ಕಿ ಹಾಕಿದ್ದೀನಿ, ಒಂದು ಇಂಚು ಚಕ್ಕೆ, ಒಂದು 3 ಲವಂಗ ಹಾಕಿದ್ದೀನಿ. ಹಾಕಿದ ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೋಡಿ, ಇವಾಗ ಫ್ರೈ ಆಗಿದೆ. ಫ್ರೈ ಆದ ನಂತರ ಅದಕ್ಕೆ ಒಂದು 3 ಒಣಮೆಣಸಿನಕಾಯಿನ ಒಗ್ಗರಣೆಗೆ ಹಾಕ್ತೀನಿ. ನೋಡಿ, ಇವಾಗ ಒಂದು 3 ಒಗ್ಗರಣೆಗೆ ಹಾಕ್ತೀನಿ. ಇಲ್ಲಿ ನಾನು ಹಸಿಮೆಣಸಿನಕಾಯಿನೂ ಕೂಡ ಸಣ್ಣದ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಮತ್ತು ಸ್ವಲ್ಪ ಖಾರದ ಪುಡಿನೂ ಕೂಡ ನಾನು ಮುಂದೆ ಹಾಕ್ತೀನಿ. ಅದಕ್ಕೋಸ್ಕರ ಇಲ್ಲಿ 3 ಮಾತ್ರ ಹಾಕಿದ್ದೀನಿ ಒಣಮೆಣಸಿನಕಾಯಿ. ಅದಾದ ನಂತರ ಇಲ್ಲಿ ದಪ್ಪದ್ದು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ನಾನು ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದನ್ನು ನೋಡಿಬಿಟ್ಟು ನೀವು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಆ್ಯಡ್ ಮಾಡ್ತಾ ಹೋಗಿ. ಈಗ ನಾನು ಮಾಡ್ತಾ ಇರೋ ಒಂದು ಗ್ರೇವಿ ಇದು 3 ಜನಕ್ಕೆ ಆಗೋಷ್ಟು ಗ್ರೇವಿ ಮಾಡ್ತಾ ಇದ್ದೀನಿ. ಅದಾದ ನಂತರ ನೋಡಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ 3 ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡಿದ್ದೀನಿ. ಆದಷ್ಟು ಕೂಡ ತುಂಬ ಸಣ್ಣದಾಗಿ ಕಟ್ ಮಾಡೋಕೆ ಇಟ್ಕೋಬೇಕು ಶುಂಠಿನ ಮತ್ತು ಬೆಳ್ಳುಳ್ಳಿನ. ಆಮೇಲೆ ಹಸಿಮೆಣಸಿನಕಾಯಿನೂ ಕೂಡ ಸೀಳ್ಗೂ ಇದೇನು ಕಟ್ ಮಾಡ್ಕೊಳ್ಳೋದು ಬೇಡ, ರೌಂಡಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ಕಸೂರಿ ಮೇಥಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಇವಾಗ ಒಗ್ಗರಣೆಗೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಒಗ್ಗರಣೆಗೆ ಇಷ್ಟ ಇಲ್ಲ ಅಂತಂದರೆ ಲಾಸ್ಟಲ್ಲಿ ಇಳಿಸೋ ಟೈಮ್ನಲ್ಲಿ ಗ್ರೇವಿನ ಅವಾಗ ಕೂಡ ನೀವು ಆ್ಯಡ್ ಮಾಡ್ಕೊಂಡ್ಬಿಟ್ಟು 1-2 ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಗ್ಗರಣೆಗೆನೇ ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡಿದ್ದೀನಿ. ಹಾಕಿದ ನಂತರ ಕ್ಲೀನಾಗಿ ಒಂದ್ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮಾಡುವಾಗ ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ಅದಾದ ನಂತರ ನಾನಿಲ್ಲಿ 2 ಮೀಡಿಯಂ ಗಾತ್ರದ ಟೊಮೆಟೊ ಹಣ್ಣನ್ನು ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ. ನುಣ್ಣಗೆ ರುಬ್ಬೋದು ಬೇಡ, ತರಿಯಾಗಿ ರುಬ್ಕೋಬೇಕಾಗುತ್ತೆ ಟೊಮೆಟೊನ. ಸೊ ಅದನ್ನು 2 ಟೊಮೆಟೊ ಹಣ್ಣನ್ನು ನಾನು ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ನಾನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಮತ್ತೆ ಒಂದ್ಸರಿ ಕ್ಲೀನಾಗಿ ಸ್ಟೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ಮೇನ್ ಇಂಗ್ರೀಡಿಯೆಂಟು. 1 ಟೇಬಲ್ ಸ್ಪೂನಷ್ಟು ನಾನು ಬೇಸನ್ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಹಿಟ್ಟನ್ನು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಮೇನ್ ಇಂಗ್ರೀಡಿಯೆಂಟು ಡಾಬಾಗಳಲ್ಲೆಲ್ಲ ಹಾಕುವಂಥದ್ದು. ಹಾಗಾಗಿನೇ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಆ ಟೆಕ್ಸ್ಚರ್ ಕೂಡ ಆ ಥರ ಕೊಡುತ್ತೆ ವೀಕ್ಷಕರೇ. ಹಾಗಾಗಿ 1 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು
ಫ್ರೈ ಮಾಡ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮ್ನಲ್ಲಿ. ಈ ಫ್ರೈ ಮಾಡ್ಕೊಂಡಿರೋಂಥ ಕಡಲೆ ಹಿಟ್ಟನ್ನು ಕೂಡ ಇವಾಗ ನಾನು ಆ ಒಗ್ಗರಣೆಗೆ ಹಾಕಿದ್ದೀನಿ. ಹಾಕಿದ ನಂತರ ಇಲ್ಲಿ ಊರಿನ ಕಂಪ್ಲೀಟ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ಫ್ಲೇಮ್ ಕಂಪ್ಲೀಟ್ ಲೋ ಮಾಡ್ಕೊಂಡ್ಬಿಟ್ಟು ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕಡಲೆ ಹಿಟ್ಟನ್ನ. ಆ ಕಡಲೆ ಹಿಟ್ಟಿಂದು ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಮಾಡುವಾಗ ಅದು ಬಾಣಲಿಗೆ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಕಡಲೆ ಹಿಟ್ಟು. ಹಾಗಾಗಿ ಉರಿ ಮಾತ್ರ ಕಂಪ್ಲೀಟ್ ಲೋ ಮಾಡ್ಕೊಂಡ್ಬಿಟ್ಟೇನೆ ನಾವು ಮಾಡ್ಕೋಬೇಕಾಗತ್ತೆ ವೀಕ್ಷಕರೇ. ನೋಡಿ ಆದ್ರೂ ಕೂಡ ಎಷ್ಟು ಅಲ್ಲಿ ಕಚ್ಕೋತಾ ಇದೆ ಅಂತೇಳ್ಬಿಟ್ಟು, ಹಾಗಾಗಿ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಧನಿಯಾದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಆಮೇಲೆ 1/4 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಅದಾದಮೇಲೆ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ. ಇಷ್ಟನ್ನು ಕೂಡ ನಾನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇವಾಗ ಅದಕ್ಕೆ ಸುರಿದು ಬಿಡ್ತೀನಿ ವೀಕ್ಷಕರೇ. ನಾವು ಹಾಗೆ ಪುಡಿ ಹಾಕೋದ್ರಿಂದ ಏನಾಗುತ್ತೆ, ಅದು ಕಚ್ಕೊಂಡ್ಬಿಟ್ಟು ಆ ಬಾಣಲಿಗೆಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ನಾವು ಹಾಕಬೇಕಾಗತ್ತೆ. ನೋಡಿ ಇವಾಗ ಕಲಿಸ್ಕೊಂಡಿರೋ ಅಂಥ ಒಂದು ಮಿಕ್ಸ್ಚರ್ನ ನಾನು ಇವಾಗ ಈ ಒಂದು ಒಗ್ಗರಣೆಗೆ ಹಾಕ್ಬಿಡ್ತೀನಿ ವೀಕ್ಷಕರೇ. ನೋಡಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಹಾಕ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ನಾನು ಹಾಕ್ಬಿಟ್ಟು ತೊಳೆದುಬಿಟ್ಟು ಅದಕ್ಕೆ ಹಾಕ್ತೀನಿ. ನೋಡಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮಿಕ್ಸ್ ಮಾಡ್ಕೊಂಡಾದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾನು ಆ್ಯಡ್ ಮಾಡಿಬಿಟ್ಟು ಆ ಬೌಲಿಗೆನೇನೆ ಅದನ್ನು ಕೂಡ ಇವಾಗ ಹಾಕ್ತೀನಿ. ಹಾಕ್ಬಿಟ್ಟು ಇವಾಗ ಒಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡ್ತೀನಿ. ಇದನ್ನೆಲ್ಲ ಮಾಡುವಾಗ ಮಾತ್ರ ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ, ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ. ನೋಡಿ ಇವಾಗ ಕ್ಲೀನಾಗಿ ಸರಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆ ಒಂದು ಪೌಡರ್ಗಳು ಏನು ಹಾಕಿದ್ದೀವಲ್ಲ, ಪುಡಿಗಳೆಲ್ಲ, ಆ ಪುಡಿಗಳು ಮತ್ತು ಕಡಲೆ ಹಿಟ್ಟು ಎಲ್ಲ ಸ್ಮೆಲ್ ಹೋಗಬೇಕು, ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಒಂದ್ಸರಿ ಫ್ರೈ ಮಾಡ್ತಾ ಹೋಗ್ತೀನಿ. ನೋಡಿ ಇವಾಗ ಫ್ರೈ ಆಗ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ, ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಮಾಡಿಬಿಟ್ಟು ಇದನ್ನು ನಾನು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 30 ಸೆಕೆಂಡ್ಸ್ಗಳ ಕಾಲ ಫ್ರೈ ಮಾಡೋದಕ್ಕೆ, ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. 30 ಸೆಕೆಂಡ್ಸ್ ಸಾಕು ವೀಕ್ಷಕರೇ. ಸೊ ನೋಡಿ ಇವಾಗ ಲಿಡ್ ತೆಗೆದಿದ್ದೀನಿ. ಈಗ ಒಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡ್ತೀನಿ. ಇದನ್ನು ಮಾಡುವಾಗಲೂ ಕೂಡ ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕಾಗತ್ತೆ. ನೋಡಿ ಇವಾಗೆಲ್ಲ ಕೂಡ ಮಿಕ್ಸ್ ಆಗೋಗಿದೆ ಮಸಾಲೆ ಎಲ್ಲದನ್ನು ಕೂಡ. ಈಗ ನಾನೇನು ಮಾಡ್ತೀನಿ, ಇನ್ನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಮತ್ತೆ ಒಂದ್ಸರಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಕಂಪ್ಲೀಟ್ ನಾನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಇಷ್ಟನ್ನು ಕೂಡ, ಇಲ್ಲ ಅಂದರೆ ಹಿಟ್ಟೆಲ್ಲ ಹಾಕಿರೋದ್ರಿಂದ ಕಚ್ಕೊಂಡ್ಬಿಡತ್ತೆ. ಸೊ ಇವಾಗ ನೋಡಿ ಫ್ರೈ ಎಲ್ಲ ಆದ ನಂತರ ಈಗ ನಾನು ಈ ಸಂದರ್ಭದಲ್ಲಿ ನಾನು ಆಲೂಗೆಡ್ಡೆನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಒಂದು ಗೋಲ್ಡನ್ ಬ್ರೌನ್ ಬರೋ ಥರ ಅದನ್ನು ಇವಾಗ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏಕೆಂದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಆಲೂಗೆಡ್ಡೆ ಜೊತೆಯಲ್ಲಿ ಬೆರೆತ್ಕೋಬೇಕಾಗತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಥರ. ಇದಾದ ನಂತರ ನಾನು ಬಟಾಣಿನ ಒಂದು ಬೌಲಷ್ಟು ತೊಗೊಂಡಿದ್ದೆ. ಅದನ್ನು ಒಂದು ಚೂರು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ಕೂಗಿಸ್ಕೊಂಡ್ಬಿಟ್ಟು ಕುಕ್ಕರ್ನಲ್ಲಿ ಕೂಗಿಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೆ. ಆ ಒಂದು ಬಟಾಣಿನೂ ಕೂಡ ಇವಾಗ ಹಾಕಿದ್ದೀನಿ. ಇಲ್ಲಿ ನಾವು ಬಟಾಣಿನ ಇನ್ ಕೇಸ್ ಬಟಾಣಿ ಸೀಸನ್ ಇಲ್ಲ ಅಂದರೆ ಫ್ರೋಝನ್ ಬಟಾಣಿ ಆಯಿತು ಅಂದರೆ ಈ ಸಂದರ್ಭದಲ್ಲಿ ಹಾಕಿ, ಇಲ್ಲ ಅಂತ ಹಾಗೇನೆ ಹಾಕಿ, ಇಲ್ಲ ಅಂತ ಅಂದರೆ ರಾ ಬಟಾಣಿ ಆಯಿತು ಅಂದರೆ ಫ್ರೆಶ್ ಆಗಿರೋ ಬಟಾಣಿ ತೊಗೊಂಬಂದು ಸುಲಿದ್ಕೊಂಡಿದ್ರೆ ಫಸ್ಟೇ ಬೇಯಿಸ್ಕೊಂಡ್ಬಿಟ್ಟು ಹಾಕಬೇಕಾಗತ್ತೆ. ಇಷ್ಟ ಹಾಕಿದ ನಂತರ ಸ್ವಲ್ಪ ನೀರನ್ನು ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಸರಿ ಕ್ಲೀನಾಗಿ ಸ್ಟಿರ್ ಮಾಡಿರ್ತೀನಿ. ಸ್ಟಿರ್ ಮಾಡಿಬಿಟ್ಟು ಒಂದು ಲಿಡ್ನ ಮತ್ತೆ ಕ್ಲೋಸ್ ಮಾಡಿಬಿಡ್ತೀನಿ. ಇವಾಗ ನಾನು ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಕುದಿಯೋದಕ್ಕೆ ಅಂತೇಳ್ಬಿಟ್ಟು ಇಡ್ತೀನಿ. ನೋಡಿ ಇವಾಗ ಲೋ ಫ್ಲೇಮ್ನಲ್ಲಿ ಇಟ್ಟಾಗ ಏನಾಗುತ್ತೆ, ಆ ಒಂದು ಆಯಿಲಿ ಕಂಟೆಂಟ್ ಏನಿರುತ್ತೆ ಆ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ಕೊಂಡು ಬರೋಕ್ಕೆ ಶುರು ಆಗುತ್ತೆ, ಎಣ್ಣೆ ಬಿಡ್ಲಿಕ್ಕೆ ಶುರು ಆಗುತ್ತೆ. ನೋಡಿ ಈಗ ಕಡಾಯಿನಲ್ಲಿ ಏನು ಸುತ್ತ ಇದೆ, ಸುತ್ತ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಹೋಗ್ತಾ ಇದೆ. ಸೊ ಈ ಥರ ನಾವು ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಮತ್ತೆ ಒಂದ್ಸರಿ ಸ್ಟಿರ್ ಮಾಡಿದ ನಂತರ ಅಗೈನ್ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ಮಾಡಿಬಿಟ್ಟು ಮತ್ತೆ ಅಗೈನು ತೆಗಿತಾ ಇದ್ದೀನಿ. ಇಲ್ಲ ಆಲ್ಮೋಸ್ಟ್ ಇವಾಗ ಆಲೂಗೆಡ್ಡೆನೂ ಬೆಂದಿದೆ. ನಾವಲ್ಲಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳುವಾಗಲೇ 80% ಆಗಲೇ ಬೆಂದ್ಬಿಟ್ಟಿತ್ತು ಆಲೂಗೆಡ್ಡೆ. ಇವಾಗ ಏನು ಬಟಾಣಿ ಕೂಡ ಬೆಂದಿತ್ತು.
ಸೊ ಬಟಾಣಿ ಮತ್ತು ಆಲೂಗೆಡ್ಡೆ ಎರಡನ್ನೂ ಕೂಡ ಸಮನಾಗಿ ಈಗ ಉಪ್ಪು ಖಾರ ಮಸಾಲ ಎಲ್ಲ ಇಟ್ಕೊಂಡ್ಬಿಟ್ಟಿದೆ. ನೋಡಿ ಈಗ ಕಂಪ್ಲೀಟಾಗಿ ರೆಡಿ ಆಗೋಯ್ತು ಆಲೂ ಮಟರ್ ಸಬ್ಜಿ ವೀಕ್ಷಕರೇ. ಇದೇ ಸ್ಟೈಲ್ನಲ್ಲೇ ಡಾಬುಗಳಲ್ಲೆಲ್ಲ ಮಾಡೋದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಇದ್ರ ಜೊತೆಯಲ್ಲಿ ಪೂರಿ ಮಾಡ್ಕೊಂಡು ತಿಂದು ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಜೊತೆಯಲ್ಲಿ ಚಪಾತಿನಾದರೂ ಮಾಡ್ಕೊಳ್ಳಿ, ಇಲ್ಲ ಕುಲ್ಚಾ ನಾನ್ ಎಲ್ಲದ್ರ ಜೊತೆನೂ ರೊಟ್ಟಿ ಎಲ್ಲ ಜೊತೆನೂ ಸೆಟ್ ಆಗುತ್ತೆ. ಇಲ್ಲ ಏನಿಲ್ಲ ಅಂದರೆ ರೈಸ್ ಜೊತೆನಲ್ಲಾದರೂ ಕೂಡ ತಿನ್ಬೋದು ವೀಕ್ಷಕರೇ. ತುಂಬ ಅಂದರೆ ತುಂಬ ಚೆನ್ನಾಗಿರೋವಂಥ ಒಂದು ಆಲೂ ಮಟರ್ ಸಬ್ಜಿ ರೆಡಿ ಆಯಿತು ಡಾಬಾ ಸ್ಟೈಲಲ್ಲಿ. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.